ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಿಂದ ಬಿಜೆಪಿ ಅಂತರವನ್ನ ಕಾಯ್ದುಕೊಂಡಿದೆ. ಪ್ರಜ್ವಲ್ಗೆ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿ ನಾಯಕರು. ಪ್ರಜ್ವಲ್ ರೇವಣ್ಣ ಬಂಧನ ಆಗಲೇಬೇಕು ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಕಾನೂನು ಕ್ರಮ ತೆಗೆದುಕೊಳ್ಳಲಿದೆ ಅಂತ ಯಡಿಯೂರಪ್ಪ ಹೇಳ್ತಾರೆ. ಪ್ರಜ್ವಲ್ಗೆ ಕಾನೂನಿನಂತೆ ಶಿಕ್ಷೆ ಆಗಲಿ ಅಂತ ಮತ್ತೊಂದು ಕಡೆ ಶೋಭಾ ಕರಂದ್ಲಾಜೆ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಪ್ರಜ್ವಲ್ ಪ್ರಕರಣದಿಂದ ಡ್ಯಾಮೇಜ್ ತಪ್ಪಿಸೋದಕ್ಕೆ ಬಿಜೆಪಿ ಯತ್ನಿಸ್ತಾ ಇದೆ. ಅಲ್ಲ, ಇದು SIT ತನಿಖೆ ನಡೆದಿದೆ. ಹಾಗಾಗಿ ಅತ್ಯಂತ ಗಂಭೀರವಾದಂತಹ ಸೆಕ್ಷನ್ಗಳಿರೋದ್ರಿಂದ ಅರೆಸ್ಟ್ ಮಾಡಿದ್ದಾರೆ. ಈ ರೀತಿ ಆಗಬಾರ್ದಾಗಿತ್ತು, ಆದರೆ ಆಗಿದೆ. ಮತ್ತು ಅವರು ಕಂಪ್ಲೇಂಟು ಇತ್ಯಾದಿ, ವಿಶೇಷವಾಗಿ ವಿಡಿಯೋ ಕ್ಲಿಪ್ಪಿಂಗ್ಸು ಹೊರಗೆ ಬಂದಿರೋದ್ರಿಂದ ಅನಿವಾರ್ಯತೆ ಇದ್ದೇ ಇದೆ. ತನಿಖೆಗೆ ಅವರು ಬಂಧಿಸಿದ್ದಾರೆ. ತನಿಖೆ ಸೂಕ್ತವಾಗಲಿ ಆಗಲಿ ಅಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ದೇವೇಗೌಡರಿಗೆ ಇಷ್ಟೇ ನಿಮ್ಮ ಮೂಲಕ ವಿನಂತಿ ಮಾಡುವಂಥದ್ದು. ಈ ಘಟನೆ ಏನಾಗಿದೆ ಆ ಬಗ್ಗೆ ದೇವೇಗೌಡರು ತಲೆ ಕೆಡಿಸ್ಕೊಳ್ದೇನೆ ಅವರು ತಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತ ವಿನಮ್ರವಾಗಿ ಅವರು ವಿನಂತಿ ಮಾಡ್ತೇನೆ. ಕಾನೂನು ತಂದೆ ಆಗಬೇಕು. ಯಾರೇ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಲಿ, ಅತ್ಯಾಚಾರ ಮಾಡಲಿ, ಕಾನೂನಿನಂತೆ ಅವರಿಗೆ ಉಗ್ರವಾದಂಥ ಶಿಕ್ಷೆ ಆಗಬೇಕು ಅನ್ನುವಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಬಯಸ್ತಾ ಇದೆ. ನಾವು ಕಾನೂನಿನ ಜೊತೆಗಿದ್ದೀವಿ. ಕಾನೂನಿನ ರೀತಿಯಲ್ಲಿ, ನೆಲದ ಕಾನೂನಿನ ರೀತಿಯಲ್ಲಿ ಅವರಿಗೆ ಯಾವ ಶಿಕ್ಷೆಯನ್ನು ಕೊಡೋಕ್ಕೆ ಸಾಧ್ಯನೋ ಆ ಶಿಕ್ಷೆಯನ್ನು ಕೊಡಬೇಕು. ಮತ್ತು ಸರ್ಕಾರ ಇದರಲ್ಲಿ ಯಾವುದೇ ರೀತಿಯ ಮೀನಾಮೇಷವನ್ನು ಎಣಿಸಬಾರ್ದು, ಒಳ ರಾಜಕಾರಣ ಮಾಡಬಾರ್ದು. ಇದು ನಮ್ಮ ಅಪೇಕ್ಷೆ ಇರುವಂಥದ್ದು. ಅದಕ್ಕಾಗಿ ಉಪ್ಪು ತಿಂದವರು ನೀರು ಕುಡಿತಾರೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ. ರೇವಣ್ಣವರನ್ನೇ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ಆಗಬೇಕು. ತನಿಖೆಯ ಆಧಾರದಲ್ಲಿ ಶಿಕ್ಷೆ ಆಗಬೇಕು. SIT ಆಗಿದೆ. ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿದೆ? ನಿದ್ದೆ ಮಾಡ್ತಿದೆಯಾ ಅಥವಾ ಒಳ ಒಪ್ಪಂದ ಮಾಡ್ಕೊಂಡಿದೆಯಾ? ಒಳ ರಾಜಕಾರಣ ಮಾಡ್ತಾ ಇದೆಯಾ? ಇದರಲ್ಲಿ ಕೂಡ ರಾಜಕಾರಣ ಮಾಡಿ ಚುನಾವಣೆಯಲ್ಲಿ ಬೆಳೆ ಬೇಯಿಸ್ಕೊಬೇಕು ಅಂತಿದೆಯಾ? ಕಾಂಗ್ರೆಸ್ ಅವರಿಗೆ ಈ ಪ್ರಶ್ನೆಯನ್ನು ನಾವು ಕೇಳಬೇಕು. ನೀವು ಪ್ರಜ್ವಲ್ ಅವರನ್ನು ಹೊರಗೆ ಹೋಗೋಕ್ಕೆ ಹಾಕ್ಬಿಟ್ರಿ. ಅವರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆ. ಯಾಕೆಂದರೆ ಅವರು ಈಗಲೂ MP ಇದ್ದಾರೆ. ಅವರು MP ಗೆದ್ದಿರೋದು ಕೂಡ JDS ಮತ್ತು ಕಾಂಗ್ರೆಸ್ ಒಟ್ಟು ಆಗಿರುವಂಥ ಸಂದರ್ಭದಲ್ಲಿ. ಅದಕ್ಕಾಗಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದ್ದಂಥವರಿಗೆ ಹಲವಾರು ದೇಶದಲ್ಲಿ ವೀಸಾ ಇಲ್ಲದೇ ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ಬಾರದೇ ಅವರು ಏರ್ಪೋರ್ಟಿಗೆ ಹೋಗ್ಬೋದು, ಅಲ್ಲಿಂದ ಅವ್ರು ಬೇರೆ ದೇಶಕ್ಕೆ ಹೋಗ್ಬೋದು. ಇದು ಎಲ್ಲರಿಗೂ, ಎಲ್ಲ MP ಗಳಿಗೆ ಸಿಕ್ಕಿರುವಂಥ ಹಕ್ಕು. ಅದಕ್ಕಾಗಿ ನೀವು ಹೋಗೋಕ್ಕೆ ಆಗಿಬಿಟ್ರಿ. ನಿಮ್ಮ ಹತ್ರ ಪೆನ್ ಡ್ರೈವ್ ಇದೆ ಅಥವಾ ನಿಮಗೆ ಮಾಹಿತಿ ಇದೆ ಅಂತಂದರೆ ನಿಮ್ಮದ ಗುಪ್ತಚರ ಇಲಾಖೆ ಏನು ಮಾಡ್ತಾಯಿತ್ತು? ಏರ್ಪೋರ್ಟಲ್ಲಿ ಯಾಕೆ ಇದನ್ನು ಗಮನಿಸಲಿಲ್ಲ? ಏರ್ಪೋರ್ಟಿಂದ ಯಾಕೆ ಹೊರಗೋಗಕ್ಕೆ ಬಿಟ್ರಿ? ಅಂದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.